ಎಲ್ರಿಗೂ ನಮಸ್ಕಾರ. ತುಳುನಾಡಿನ ಐತಿಹಾಸಿಕ ಕ್ರೀಡೆ ಕಂಬಳ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗಕ್ಕೆ ಬರ್ತಿರೋದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ ಮತ್ತು ಮಲೆನಾಡಿಗೆ ಒಂದು ಪುಣ್ಯ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತಾ ಇದ್ದೀನಿ. ಯಾಕೆಂತಂದರೆ ಕಂಬಳ ಅಂತಿದ್ದಂಗೆ ದೈವಿ ಆಟ ಆ ಒಂದು ಕೋಣಗಳ ರೂಪದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಬಂದಿದ್ದೇವೆ. ಇವತ್ತು ನಮ್ಮ ಮಲೆನಾಡಿನ ಪ್ರತಿಯೊಬ್ಬ ನಾಗರಿಕರು ಕೂಡ ಒಂದು ಸೌಭಾಗ್ಯ, ಆ ಒಂದು ಕಂಬಳ ಶಿವಮೊಗ್ಗದಲ್ಲೂ ವಿಶೇಷವಾಗಿ ಅದರಲ್ಲೂ ಕೂಡ ನಮ್ಮ ನೆಲದಲ್ಲಿ ಅದಾಗ್ತಿರೋದು ನಮ್ಮೆಲ್ಲರೂ ಕೂಡ ತುಂಬ ಸಂತೋಷ. ಸುಮಾರು 15 ಎಕರೆ ಭೂಮಿಯಲ್ಲಿ ಈ ಒಂದು ಕಂಬಳದ ಕ್ರೀಡೆ ನಡೀತಾ ಇದೆ. ಇದಕ್ಕೆ ವಿಶೇಷವಾಗಿ ಶಿವಮೊಗ್ಗದಲ್ಲಿ ನಡೀತಕ್ಕಂಥ ಕಂಬಳಕ್ಕೆ ನನ್ನ ತಂದೆಯವರಂತ ಕೆ.ಎಸ್. ಈಶ್ವರಪ್ಪನವರು ಗೌರವಾಧ್ಯಕ್ಷ ಆಗ್ತಿರೋದು ಕೂಡ ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ. ಈ ಒಂದು ಎಲ್ಲ ಹಿರಿಯರ ಅಪೇಕ್ಷೆಯಂತೆ ಈ ಒಂದು ಕಂಬಳದ ಕಾರ್ಯಾಧ್ಯಕ್ಷನಾಗಿ ನನ್ನನ್ನು ಆಯ್ಕೆ ಮಾಡಿರೋದು ನನಗೆ ತುಂಬ ಸಂತೋಷ. ಕರ್ನಾಟಕ ರಾಜ್ಯದ ಸುಮಾರು 8ರಿಂದ 10 ಜಿಲ್ಲೆಯಿಂದ ಕನಿಷ್ಠ ಅಂದ್ರೂ ಕೂಡ ಒಂದು 10 ಲಕ್ಷ ಜನ ಈ ಒಂದು ಕಂಬಳದಲ್ಲಿ ಸೇರುವಂತ ನಿರೀಕ್ಷೆ ಇದೆ. ಆ ಒಂದು 10 ಲಕ್ಷ ಸುಧಾರಣೆ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು. 100ಕ್ಕೂ ಹೆಚ್ಚು ನಮ್ಮ ಕೋಣಗಳು ಇವತ್ತು ಬರ್ತಿರೋದು ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗಾಗಿ ಇಡೀ ಮಲೆನಾಡಿನ ಜನತೆ ಇದಕ್ಕೆ ಸಹಕಾರ ಕೊಡಬೇಕು. ಜೊತೆಗೆ ಇಡೀ ಕಂಬಳ ಸಮಿತಿ ನಮಗೆ ಸಹಕಾರ ಕೊಡಬೇಕು ಅಂತ ಸಂದರ್ಭದಲ್ಲಿ ಕೇಳ್ತಾ ಮತ್ತೊಮ್ಮೆ ಮಲೆನಾಡಿನಲ್ಲಿ ಏನು ಕಂಬಳ ನಡೀತಾ ಇದೆ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಸಂದರ್ಭದಲ್ಲಿ ಕೇಳ್ಕೊಳಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಕೂಡ ಸಹಕಾರ ಕೊಡೋಣ. ಪಕ್ಷ ಭೇದ ಮರೆತು, ಜಾತಿ ಭೇದ ಮರೆತು ನಾವೆಲ್ಲರೂ ಕೂಡ ಒಂದಾಗಿ ಈ ಒಂದು ಕಂಬಳನ ಯಶಸ್ವಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ನಮಸ್ಕಾರ.